ಲೈಂಗಿಕ ವಿಡಿಯೋಗಳೆಂದು ಹೇಳಲಾದ ದೃಶ್ಯಗಳನ್ನು ಪ್ರಸಾರ ಮಾಡಿದ್ದು ನಂತರ ಯಾವುದೇ ತನಿಖೆ ಇಲ್ಲದೆ ದಲಿತ ಡಿಜಿಪಿಯನ್ನ ಅಮಾನತು ಮಾಡಲಾಗಿದ್ದು ಸರ್ಕಾರದ ಈ ಆತುರದ ಕ್ರಮಕ್ಕೆ ನಾವು ಖಂಡಿಸುತ್ತೇವೆ. ಕೂಡಲೇ ತನಿಖೆ ಮಾಡಿಸಿ ಸತ್ಯಾಂಶ ಬಂದ ಮೇಲೆ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಲಿತ ನಾಯಕ ಎಚ್.ಕೆ. ಸಂದೇಶ ಆಗ್ರಹಿಸಿದರು. ಯಾವುದೇ ಪೂರ್ವ ತನಿಖೆ, ಪರಿಶೀಲನೆ ಅಥವಾ ಫಾರೆನ್ಸಿಕ್ಸ್ ಪರೀಕ್ಷೆ ಇಲ್ಲದೆ ದೂರದರ್ಶನದಲ್ಲಿ ಪ್ರಸಾರವಾದ ದೃಶ್ಯಗಳ ಆಧಾರದ ಹಿರಿಯ ಐಪಿಎಸ್ ಅಧಿಕಾರಿ ಹಾಗೂ ಡಿಜಿಪಿ ಯಾಂಕಿಂಗ್ ಪೊಲೀಸ್ ಅಧಿಕಾರಿ ಕೆ. ರಾಮಚಂದ್ರ ರಾವ್ ಅವರನ್ನ ಅಮಾನತುಗೊಳಿಸಿರುವ ಸರ್ಕಾರದ ಕ್ರಮವನ್ನು ತೀವ್ರವಾಗಿ ಖಂಡಿಸಿದರು. 33 ವರ್ಷಗಳ ನಿಷ್ಠಾವಂತ ಸೇವೆ ಸಲ್ಲಿಸಿರುವ ದಲಿತ ಹಿನ್ನೆಲೆಯ ಅಧಿಕಾರಿಗೆ ನ್ಯಾಯಸಮ್ಮತ ಪ್ರಕ್ರಿಯೆ ಪಾಲಿಸದೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಆರೋಪಿಸಿದರು. ವಿಡಿಯೋಗಳ ಸತ್ಯಾಸತ್ಯತೆ ಪರಿಶೀಲಿಸಿ ಸಂವಿಧಾನಬದ್ಧ ಹಾಗೂ ನಿಷ್ಪಕ್ಷಪಾತ ತನಿಖೆಯನ್ನ ನಡೆಸಿ ತಪ್ಪು ಸಾಬೀತಾದರೆ ಮಾತ್ರ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಅಮಾನತು ಆದೇಶವನ್ನು ತಕ್ಷಣವೇ ಹಿಂಪಡಿಬೇಕು ಎಂದು ಸಂದೇಶವರು ಒತ್ತಾಯಿಸಿದ್ರು. ಸಂತ್ರಸ್ತ ಮಹಿಳೆ ಏನಿದ್ದಾರೆ ಅವರು ಮೇಡಮ್ ಅವರು ಬರಲಿ, ಅದು ಚರ್ಚೆ ನಡೀಲಿ. ಚರ್ಚೆ ನಡೆದು ನಿಮ್ಗೆ ಯಾವ್ದು ತರದ ತನಿಖೆ ಆಗಬೇಕೋ ಆ ತನಿಖೆನ ನೀವು ಮಾನ್ಯ ಗೃಹ ಸಚಿವರು ಅತ್ಯಂತ ತುರ್ತಾಗಿ ಮಾಡಬೇಕು. ಸುಮ್ಮನೆ ಇದು ಅತ್ಯಂತ ಒಂದು ದಾರುಣ ಪರಿಸ್ಥಿತಿ. ಇದು ನಮ್ಗೆ ಒಂದೊಂದ್ಸರಿ ದಲಿತರ ಮೇಲೆ ದಬ್ಬಾಳಿಕೆ ಅಂತ ನಡೀತಿದೇನೋ ಅಂತ ಹೇಳ್ಬೇಕಾಗುತ್ತೆ. ಮಾನ್ಯ ಗೃಹ ಸಚಿವರೇ, ಇದನ್ನೆಲ್ಲ ಬಿಟ್ಟು ನೀವು ಒಳ್ಳೆ ಮುಖ್ಯಮಂತ್ರಿ ನಾಡಲ್ಲಿ ಇದ್ದಾರೆ ಅಂತ ನಾವು ಬಹಳ ಹೋರಾಟ ಮಾಡ್ಕೊಂಡಿದ್ದೀವ್ರಿ. ಆ ವಿಚಾರ ಬೇರೆ. ಹಂಗಾಗಿ ನೀವು ರಾಮಚಂದ್ರರಾವ್ ಬಗ್ಗೆ ನಿಜವಾದ ತನಿಖೆನ ನಡೆಸಿ ಮೂಲಭೂತ ವಿಚಾರಗಳನ್ನು ಅಳವಡಿಸ್ಕೊಂಡು ತನಿಖೆ ಮಾಡಿ, ತನಿಖೆಯಲ್ಲಿ ಪ್ರೂವ್ ಆದರೆ ಅವ್ರಿಗೆ ಯಾವ ಥರದ ಶಿಕ್ಷೆಯನ್ನು ಕೊಡಿ ಅಂತೇಳಿ ನಾನು ಎಲ್ಲರ ಪರವಾಗಿ, ನನ್ನ ಗೆಳೆಯರ ಪರವಾಗಿ ನಾನು ಅತ್ಯಂತ ಪ್ರೀತಿಯಿಂದ ಅವರ ಸ್ವಾಗತವನ್ನು ಮಾಡ್ತೇನೆ ಮತ್ತು ಒತ್ತಾಯವನ್ನು ಮಾಡ್ತೇನೆ. ಮತ್ತು ಇನ್ನೊಂದು ಅಂತ ಹೇಳಿದ್ರೆ, ಯಾವುದು ಕೇಳದನೆ ಏನು ವಿಚಾರ ಮಾಡ್ದನೆ ಇದು ಮಾಡೋ ಅಂಥದ್ದು ಅತ್ಯಂತ ದೌರ್ಜನ್ಯ ಮಾಡೋ ಅಂಥ ಒಂದು ಪ್ರಕರಣ ಅಂತೇಳಿ ನಾನು ಭಾವಿಸ್ತೇನೆ. ಹಂಗಾಗಿ ಮಾನ್ಯ ಗೃಹ ಸಚಿವರೇ, ನೀವು ಇದನ್ನು ಒಳಗಡೆಗೆ ತಗೊಂಡು, ಹೃದಯಕ್ಕೆ ತಗೊಂಡು ಈ ಪ್ರಕರಣನ ನೀವು ಬೇಯಿಸಿ ತನಿಖೆ ಮಾಡಿ ನ್ಯಾಯವನ್ನು ಕೊಡಬೇಕು. ಮತ್ತು 33 ವರ್ಷ ನಿರಂತರವಾಗಿ ಸೇವೆ ಮಾಡಿರೋಂಥ ವ್ಯಕ್ತಿ ಮೇಲೆ ಇಂಥ ಒಂದು ಕೃತಕ ಬುದ್ಧಿಮತ್ತೆ ಇವೆಲ್ಲವೂ ಕೂಡ ಇವತ್ತು ಯಾರನ್ನ ನಾವು ಹಿಂಗೇನೇನೋ ಮಾಡೋ ಅಂಥ ಕೆಲಸ ಟೆಕ್ನಾಲಜಿ ಬಂದ್ಬಿಟ್ಟಿದೆ. ಆ ಟೆಕ್ನಾಲಜಿ ಒಳಗೆ ಯಾರನ್ನು ಸಮಾಧಿ ಮಾಡೋ ಕೆಲಸನ ಮಾಡಬೇಡಿ ಅಂತೇಳಿ ಕಳಕಳಿ ಮನವಿಯನ್ನು ಮಾಡ್ತಾನೆ. ಇನ್ನೊಂದು ಬಹಳ ಮುಖ್ಯವಾಗಿ, ಮೊನ್ನೆ 20ನೇ ತಾರೀಕು ನಡೆದಂಥ ಭೀಮಾ ಕೊರಗ ವಿಜಯೋತ್ಸವದ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಈ ಜಿಲ್ಲೆಯ ಪತ್ರಕರ್ತ ಎಲ್ಲ ಮಿತ್ರರಿಗೆ, ದೃಶ್ಯ ಮಾಧ್ಯಮದ ಗೆಳೆಯರಿಗೆ, ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮುಖಂಡ ಡಿಆರ್ ಶಿವಕುಮಾರ್, ಟಿಸಿ ಹರೀಶ್, ಉಮೇಶ್ ಹಾಚಗೂಡನಹಳ್ಳಿ, ಮಂಜು ತೇಜೂರು, ಸೋಮಶೇಖರ್ ಇತರರು ಉಪಸ್ಥಿತರಿದ್ದರು.